ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ, ಇದರಿಂದ 4ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ವಿದುರರು ಏನು ಹೇಳ್ತಾರೆ, ಹಣ ಮತ್ತು ಆರೋಗ್ಯ ಎರಡೂ ಗುಣ, ಬೇರೆ ಯಾವುದೂ ಇಲ್ಲ. ರೋಗಿ ಆಗಿದ್ರೆ ಅವನು ಶವಕ್ಕೆ ಸಮಾನ. ಸೊ ನೀವು ನಿಮ್ಮಲ್ಲಿರುವಂಥ ಕೋಪವನ್ನು ಕುಡಿದು ಬಿಡಿ, ಯಾಕಂದರೆ ಸಜ್ಜನರು ಅದನ್ನು ಕುಡ್ಕೊಂಡ್ಬಿಡ್ತಾರೆ. ಅದೇ ದುರ್ಜನರು ಇರ್ತಾರಲ್ಲ, ಅವ್ರು ಕುಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಸಜ್ಜನರಾಗಬೇಕು, ಅದಕ್ಕೆ ನೀವು ಆ ಕೋಪವನ್ನು ಕುಡ್ಕೊಳ್ಳಿ ಮತ್ತು ಶಾಂತವಾಗಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕೆ ಅಂತಂದರೆ ಅವನಲ್ಲಿ ಬೇಕಾದಷ್ಟು ಕೋಪ ಅಡಗಿದೆ ಅನ್ನೋದು ಗೊತ್ತಿದೆ ವಿದುರರಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ಈಗ ಮುಂದುವರೆದು ಏನು ಹೇಳ್ತಾರೆ, ರೋಗದಿಂದ ಪೀಡಿತನಾದಂಥ ಮನುಷ್ಯ, ಅಂದರೆ ಯಾರಿಗೆ ರೋಗ ಇರುತ್ತೋ ಅವನು ಸಿಹಿ ಹಣ್ಣುಗಳನ್ನು ಅವನು ಇಷ್ಟಪಡೋದಿಲ್ಲ. ಯಾಕಂದರೆ ಅವನಿಗದು ಸೆಟ್ ಆಗೋದಿಲ್ಲ, ಆಮೇಲೆ ಅವನಿಗೆ ಇಷ್ಟನೂ ಆಗೋದಿಲ್ಲ. ಆಮೇಲೆ ವಿಷಯಗಳಲ್ಲೂ ಕೂಡ ಅವರಿಗೆ ಸುಖ ಮತ್ತು ಸಾರ ಅನ್ನೋದೇ ಇರೋದಿಲ್ಲ. ಯಾಕಂದರೆ ಅವನಿಗೆ ರೋಗ ಇರೋದ್ರಿಂದ ಯಾವುದಾದ್ರೂ ಒಂದು ವಿಷಯಗಳ ಬಗ್ಗೆ ಹೇಳಿದಾಗ ಅವನಿಗೆ ಅದರಲ್ಲಿ ಏನೋ ಒಂದು ಆನಂದ ಸಿಗೋದಾಗಲಿ, ಅಥವಾ ಅದರಲ್ಲಿ ಏನೂ ಇಲ್ಲ ಅದರಲ್ಲಿ ಬಿಡು ಅಂತ ಆ ರೀತಿಯ ಒಂದು ಮನಸ್ಥಿತಿ ಇರುತ್ತೆ. ಯಾಕಂದರೆ ಅವನಲ್ಲಿ ಆ ರೋಗ ಬಾಧೆ ಇರೋದ್ರಿಂದ. ರೋಗಿಗಳು ಸದಾ ದುಃಖಿಯಾಗಿರ್ತಾರೆ. ಅವರು ಹಣಕ್ಕೆ ಸಂಬಂಧಿಸಿದಂತಹ ಭೋಗಗಳನ್ನು ಮತ್ತು ಸುಖವನ್ನು ಅವರು ಅನುಭವಿಸೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ರಾಜನೇ, ಮೊದಲು ದ್ಯೂತದಲ್ಲಿ ದ್ರೌಪದಿಯನ್ನ ಗೆಲ್ತಾರಲ್ಲ, ಅದನ್ನ ನೋಡಿ ನಾನು ಹೇಳಿದ್ದೆ ನಿಮಗೆ, ನೀವು ದ್ಯೂತ ಕ್ರೀಡೆಯಲ್ಲಿ ಆಸಕ್ತನಾಗಿರುವಂಥ ದುರ್ಯೋಧನನನ್ನ ಈಗಲೇ ತಡೀರಿ, ಅವನು ತುಂಬಾನೇ ಎಕ್ಸೈಟ್ ಆಗಿದ್ದಾನೆ ಅಂತಂದ್ಬಿಟ್ಟು ದ್ರೌಪದಿಯನ್ನ ಗೆದ್ದಾಗಲೇ ನಿಮಗೆ ನಾನು ಹೇಳಿದ್ದೆ. ವಿದ್ವಾಂಸರು ಈ ರೀತಿಯ ನಡವಳಿಕೆ ಇರುತ್ತಲ್ಲ ಅದನ್ನು ನಿರಾಕರಿಸ್ತಾರೆ. ಯಾಕಂದರೆ ಒಬ್ಬ ಹೆಣ್ಣು ಹುಡುಗಿ, ಅದರಲ್ಲೂ ಅವಳು ಈ ಕುಲದ ಸೊಸೆ, ಅವಳನ್ನ ಅಷ್ಟೆಲ್ಲ ತುಂಬಿರುವಂಥ ಸಭೆಯಲ್ಲಿ ಎಳ್ಕೊಂಡು ಬರೋದಿರುತ್ತಲ್ಲ, ಅದರಲ್ಲೂ ಅಂಥ ಕುಲ ಸೊಸೆಯನ್ನು ಯಾರಾದರೂ ಪಂದ್ಯಕ್ಕಿಡ್ತಾರಾ, ಪಂದ್ಯದಲ್ಲಿಟ್ಟು ಗೆಲ್ತಾರಾ? ಆಗಲೇ ನಾನು ನಿಮಗೆ ಹೇಳಿದ್ದೆ ಈ ರೀತಿ ಮಾಡಬೇಡಿ ಅಂತಂದ್ಬಿಟ್ಟು. ಯಾಕಂದರೆ ವಿದ್ವಾಂಸರಾಗಿರುವಂಥವ್ರು ಈ ರೀತಿಯ ನಡವಳಿಕೆಯನ್ನು ನಿರಾಕರಿಸ್ತಾರೆ. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಅದು ಬಲಾನೇ ಅಲ್ಲ, ಯಾವುದು ಮೃದುಲವಾದಂತಹ ಸ್ವಭಾವದ ವಿರುದ್ಧವಾಗಿರುತ್ತೋ ಅದು. ಅಂದರೆ ಈಗ ಅವಳೊಂದು ಹೆಣ್ಣು ಹುಡುಗಿ, ಅದು ಮೃದುವಾಗಿರುವಂಥವಳು, ಅವಳ ಹತ್ರ ನಡ್ಕೋಬೇಕಾಗಿರೋದು ಹೇಗೆ? ಮೃದುವಾಗಿ, ನಯ ವಿನಯ ಇರಬೇಕಲ್ಲಿ. ಆದರೆ ಅದಕ್ಕೆ ವಿರುದ್ಧವಾಗಿರುವಂಥದ್ದು ಬಲ ಅಲ್ವೇ ಅಲ್ಲ. ಸೂಕ್ಷ್ಮ ಧರ್ಮವನ್ನು ತಕ್ಷಣವೇ ಸೇವಿಸ್ಕೊಳ್ಬೇಕು ನಾವು. ಯಾವುದು ಸೂಕ್ಷ್ಮತೆ ಅನ್ನೋದಿರುತ್ತೋ ಅದನ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ಅದನ್ನು ತಕ್ಷಣ ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಕ್ರೂರತನದಿಂದ ಗಳಿಸಿರುವಂತಹ ಲಕ್ಷ್ಮಿ ಇದ್ದಾಳಲ್ಲ, ಅವಳು ನಶ್ವರ, ಅದು ಯಾವತ್ತೂ ನಮ್ಮ ಜೊತೆ ಇರೋದೇ ಇಲ್ಲ. ಅದೇ ಅದನ್ನು ಮೃದುಲತೆಯಿಂದ, ಅಂದರೆ ಒಳ್ಳೆ ರೀತಿ ನಾಜೂಕಾಗಿ ನಾವು ನಡ್ಕೊಂಡಾಗ, ಆ ರೀತಿ ಮಾಡಿ ನಾವೇನಾದರೂ ಆ ಒಂದು ಸಂಪತ್ತನ್ನು ಹೆಚ್ಚಿಸಿದ್ದೇ ಆದರೆ ಅದು ನಶ್ವರ ಆಗೋದಿಲ್ಲ. ನಮ್ಮ ಪುತ್ರರು ಪೌತ್ರರು ಅಲ್ಲಿವರೆಗೂ ಕೂಡ ಸ್ಥಿರವಾಗಿರುತ್ತೆ. ಅಂದರೆ ಒಂದು ಸಂಪತ್ತನ್ನು ಗಳಿಸೋದಕ್ಕೂ ಒಂದು ವಿಧಾನ ಇರುತ್ತೆ. ಈ ರೀತಿ ಕ್ರೂರತನದಿಂದ ಅಲ್ಲ ಅದನ್ನು ಗಳಿಸೋದು, ಅದು ಯಾವತ್ತಿಗೂ ನಮ್ಮ ಕೈಗೂ ಸೇರೋದಿಲ್ಲ. ಅದೇ ನಾವು ಒಳ್ಳೆ ರೀತಿಯಿಂದ ಗಳಿಸಿರುವಂಥದ್ದು ನಾವು ಅನುಭವಿಸೋದು ಅಷ್ಟೇ ಅಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳುವರೆಗೂ ಕೂಡ ಅದು ಸ್ಥಿರವಾಗಿರುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಈ ರೀತಿ ನೀವು ಇದನ್ನು ರಾಜ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆಸೆನೇ ಬಿಟ್ಬಿಡಿ. ಅದೇ ನೀವು ಒಳ್ಳೆತನದಿಂದ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಉಳಿಯುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾರೆ, ರಾಜನೇ, ನಿಮ್ಮ ಮಕ್ಕಳಿದಾರಲ್ಲ ಅವರು ಪಾಂಡವರ ರಕ್ಷಣೆಯನ್ನು ಮಾಡಲಿ, ಮತ್ತು ಪಾಂಡುವಿನ ಮಕ್ಕಳು ನಿಮ್ಮ ಮಕ್ಕಳ ರಕ್ಷಣೆಯನ್ನು ಮಾಡಲಿ. ಕೌರವರೆಲ್ಲರೂ, ಅಂದರೆ ಪಾಂಡವರು ಅಂತ ಸಪ್ರೇಟ್ ಇಲ್ಲ, ಅವರು ಕೂಡ ಕೌರವರೇನೆ ಅಲ್ವಾ, ಕೌರವ ವಂಶದಲ್ಲಿರುವಂಥವ್ರೆ. ಅವ್ರು ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಅವರ ಶತ್ರುಗಳನ್ನು ಶತ್ರು ಅಂತ ತಿಳ್ಕೊಳ್ಳಿ, ಮಿತ್ರರನ್ನು ಮಿತ್ರರು ಅಂತ ತಿಳ್ಕೊಳ್ಳಿ. ಎಲ್ಲರ ಕರ್ತವ್ಯ ಒಂದೇ ಆಗಿರಲಿ, ಎಲ್ಲರೂ ಕೂಡ ಸುಖ ಮತ್ತು ಸಮೃದ್ಧಶಾಲಿಯಾಗಿ ಜೀವನವನ್ನು ನಡೆಸಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಅಜವೀಡ ಕುಲನಂದನನೇ, ಅಂದರೆ ಅಜಾಮಿಳ ಹುಟ್ಟಿರ್ತಾನಲ್ಲ ಆ ಕುಲದಲ್ಲಿ ಇರುವಂಥವನೇ, ಈ ಒಂದು ಸಮಯದಲ್ಲಿ ನೀವೇ ಕೌರವರ ಆಧಾರ ಸ್ತಂಭವಾಗಿದ್ದೀರಾ. ಯಾಕಂದರೆ ಹಿರಿಯರು ಯಾರೂ ಇಲ್ಲ, ಈಗ ಅವನೇ ಇರೋದು ಕೌರವರಲ್ಲಿ. ಸೊ ಕುರುವಂಶ ನಿಮ್ಮ ಅಧೀನದಲ್ಲಿದೆ. ಕುಂತಿ ಪುತ್ರರು ಇನ್ನೂ ಬಾಲಕರು, ಮತ್ತು ವನವಾಸದಿಂದ ಅವರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ.
ತುಂಬ ಅಂದರೆ ತುಂಬ ಅವರು ತಡ್ಕೊಂಡಿದ್ದಾರೆ. ಎಷ್ಟೆಲ್ಲ ತೊಂದರೆಗಳನ್ನು ಕೊಟ್ಟಿದ್ದೀರ ನೀವು ನಿಮ್ಮ ಮಕ್ಕಳು, ಆದರೂ ಅದನ್ನೆಲ್ಲ ತಡ್ಕೊಂಡಿದ್ದಾರೆ. ಅವ್ರು ಇನ್ನೂ ಚಿಕ್ಕವರು, ಬಾಲಕರು ಇನ್ನೂ. ಮತ್ತು ಅಷ್ಟೇ ಅಲ್ಲ, ವನವಾಸದಿಂದ ಬಹಳಷ್ಟು ಕಷ್ಟಗಳನ್ನು, ನೋವುಗಳನ್ನು, ತೊಂದರೆಗಳನ್ನು ತಡ್ಕೊಂಡು ಈಗ ಬಂದಿದ್ದಾರೆ. ಈಗ ತಮ್ಮ ಯಶಸ್ಸಿನ ರಕ್ಷಣೆಯನ್ನು ಮಾಡ್ತಾ ಪಾಂಡವರ ಪಾಲನೆಯನ್ನು ಮಾಡಿ. ಅಂದರೆ ನೀವು ಇವಾಗ ಯಾವ ರೀತಿ ನಡ್ಕೊಳ್ತೀರೋ ಅದರಿಂದ ನಿಮ್ಮ ಯಶಸ್ಸಾಗುತ್ತೆ. ಆ ಯಶಸ್ಸನ್ನು ರಕ್ಷಣೆಯನ್ನು ಮಾಡಬೇಕು ಅಂತಂದರೆ ನೀವು ಪಾಂಡವರ ಪಾಲನೆಯನ್ನು ಮಾಡಬೇಕು. ಕುರುರಾಜರೇ, ನೀವು ಪಾಂಡವರ ಜೊತೆ ಸಂಧಿ ಮಾಡಿಕೊಳ್ಳಿ. ಇದರಿಂದ ಶತ್ರುಗಳಿಗೆ ನೀವು ಛಿದ್ರವಾಗಿರೋದನ್ನು ನೋಡುವ ಅವಕಾಶ ಸಿಗದೆ ಇರಲಿ. ಅಂದರೆ ಏನು, ಕೌರವ ವಂಶ ಛಿದ್ರವಾಯಿತು ಅನ್ನೋದನ್ನು ಶತ್ರುಗಳು ನೋಡಿ ಸಂತೋಷ ಪಡ್ತಾರಲ್ಲ, ಅದಾಗದೇ ಇರಬೇಕು ಅಂತಂದರೆ ಈಗ ನೀವು ಆ ಪಾಂಡವರನ್ನು ಒಪ್ಕೊಂಡು ಅವರನ್ನು ನೋಡ್ಕೊಳ್ಳಿ, ನೀವು ಸಂಧಿ ಮಾಡ್ಕೊಳ್ಳಿ ಅವ್ರ ಜೊತೆ. ಆಗ ಶತ್ರುಗಳಿಗೂ ಕೂಡ ಭಯ ಇರುತ್ತೆ, ಇವರೆಲ್ಲ ಒಟ್ಟಿಗಿದ್ದಾರೆ ಅಂತಂದ್ಬಿಟ್ಟು. ಇಲ್ಲ ಅಂತಂದರೆ ಅವರು ನೀವೆಲ್ಲ ಬೇರೆ ಆಗಿರೋದನ್ನು ನೋಡಿ ಅವರು ಸಮಯ ಸಾಧಕರಾಗ್ತಾರೆ, ನಿಮ್ಮನ್ನು ನೋಡಿ ನಗುತ್ತಾರೆ, ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತಂದ್ಬಿಟ್ಟೆಲ್ಲ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ನರದೇವನೇ ಅಂದರೆ ರಾಜರಿಗೆ ನರದೇವತೆ ಅಂತ ಕರೀತಾರೆ. ಸೊ ರಾಜನೇ, ಸಮಸ್ತ ಪಾಂಡವರು ಸತ್ಯದ ಮೇಲೆ ನಿಂತಿದ್ರು, ಈಗ ನೀವು ನಿಮ್ಮ ಮಗ ದುರ್ಯೋಧನನನ್ನು ತಡೀರಿ. ಅಂದರೆ ಒಬ್ಬ ಪಾಂಡವ ಅಲ್ಲ, ಯುಧಿಷ್ಠಿರ ಮಾತ್ರ ಅಲ್ಲ, 5 ಜನರು ಕೂಡ ಸತ್ಯದ ಮೇಲೆ ನಿಂತಿದ್ರು. ಅವ್ರು ಏನು ಹೇಳಿದ್ರು ಆ ಮಾತಿನಂತೆ ಅವರು ನಡ್ಕೊಂಡಿದ್ದಾರೆ. ಈಗಲೂ ಕೂಡ ನಿಂತಿದ್ದಾರೆ ಅವರು ಸತ್ಯದ ಮೇಲೇನೆ. ಈಗ ನೀವು ನಿಮ್ಮ ಮಗ ದುರ್ಯೋಧನನನ್ನು ತಡೀರಿ, ಅವರ ರಾಜ್ಯವನ್ನು ಅವರಿಗೆ ವಾಪಸ್ ಕೊಡಿಸಿ. ಇಲ್ಲ ಅಂತಂದರೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬುದ್ಧಿ ಹೇಳ್ತಾ ಇದ್ದಾನೆ. ನೀವು ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತೆಲ್ಲ ಹೇಳ್ತಾ ಇದ್ದೀರಾ, ಭಯದಿಂದ ಮುಕ್ತನಾಗಬೇಕು ಅಂತ ಹೇಳ್ತಾ ಇದ್ದೀರಲ್ವಾ. ಮೊದಲು ಪಾಂಡವರ ಜೊತೆ ಸಂಧಿ ಮಾಡಿಕೊಂಡು ಅವ್ರಿಗೇನು ಕೊಡಬೇಕು ಅದನ್ನೆಲ್ಲ ವಾಪಸ್ ಕೊಡಿ, ಮೊದಲು ನಿಮ್ಮ ಮಗನನ್ನು ತಡೀರಿ ನೀವು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಯಾಕಂದರೆ ಪಾಂಡವರು ಆಗ ಹೇಗೆ ನಡ್ಕೊಂಡ್ರೋ ಈಗಲೂ ಕೂಡ ಅದೇ ಸತ್ಯದ ಹಾದಿಯಲ್ಲಿ, ಧರ್ಮದ ಹಾದಿಯಲ್ಲಿ ಇದ್ದಾರೆ ಅಂತಂದ್ಬಿಟ್ಟು ವಿದುರ ನೀತಿಯನ್ನು ಹೇಳ್ತಾ ಇದ್ದಾನೆ. ಇಲ್ಲಿಗೆ ವಿದುರ ನೀತಿಯ 4ನೇ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ.